ಅದೇ ಮಾತಾಡ್ತಾ ಇದ್ದೆ ನಾನು ಅವ್ರ ಹತ್ರ. ಒಬ್ರು ಬಂದ್ರು, ಹಾ ನಾನು ಅವ್ರನ್ನು ನನ್ನ ಹಳೆ ಬ್ಯಾಕ್ ಗ್ರೌಂಡ್ ಕಂಪೇರ್ ಮಾಡಿದೆ. ಹಿ ವಾಸ್ ನಾಟ್ ಏಬಲ್ ಟು ಸಿಟ್ ಇನ್ ದ ನಾರ್ಮಲ್ ಚೇರ್. ಸೇಮ್ ನಾನು ಮಾಡ್ತಾ ಇದ್ದೆ. ಹಾ ಸೊ ನಮ್ಗೆ ಕೋಪ ಬರುತ್ತೆ, ಹೆಸಿಟೇಷನ್ ಬರುತ್ತೆ, ನಾಚಿಕೆ ಬರುತ್ತೆ ಬೇರೆಯವ್ರ ಮುಂದೆ. ಹ್ಮ್. ಎಲ್ಲಿ ಚೇರು ಬಿದ್ದೋಗತ್ತೆ, ಒಡೆದೋಗುತ್ತೆ ಕುತ್ಕೊಂಡ್ರೆ, ಜನ ನಗ್ತಾರೆ ಅಂತ ಹೇಳ್ಬಿಟ್ಟು. ಹಿ ವಾಸ್ ಫೀಲಿಂಗ್ ದ ಸೇಮ್. ಸೊ ನನಗೆ ಅನಿಸ್ತು ವಿ ಶುಡ್ ರಿಯಲ್ ಅವ್ರಿಗೆ ಹೇಳ್ಬೋದು, ಇದು ಮಾಡರ್ನ್ ಜನ್ರೇಷನ್ ಈಗ. ಸೊ ಪ್ಲೀಸ್ ಗೋ ಟು ಸಮ್ ಥಿಂಗ್, ವರ್ಕೌಟ್ ಮಾಡಿ, ಇಲ್ಲ ಪಾರ್ಕ್ಸ್ ಹೋಗಿ, ಇಲ್ಲ ಏನೋ ಒಂದು ಮಾಡಿ, ಯು ಕ್ಯಾನ್ ಗೆಟ್ ರಿಸಲ್ಟ್ಸ್. ಹಂಗಂತ ಇಲ್ಲ ಕಿ ರಿಸಲ್ಟ್ಸ್ ಬರಲ್ಲ ಅಂತ. ಅದು ನಿಮ್ಮ ಎಫರ್ಟ್ಸ್ ಇರುತ್ತೆ, ಪ್ಯಾಷನ್ ಇರುತ್ತೆ. ಒಂದು ಪ್ಯಾಷನ್ ಇಟ್ಕೋಬೇಕು, ಡ್ರೀಮ್ ಇಟ್ಕೋಬೇಕು, ನಾನು ಲಾಸ್ ಮಾಡಲೇಬೇಕು ಅಂತ. ನೀವೇನೇನೋ ಕೇಳ್ಪಟ್ಟಿದ್ರಲ್ಲ, ಜಿಮ್ಗೆ ಹೋದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ, ಆ ಥರದ್ದು ಏನೂ ಇಲ್ವಾ? ಸರ್ ಇತ್ತು, ತುಂಬ ಇತ್ತು ಆ್ಯಕ್ಚುಲಿ. ರಾಜ್ಕುಮಾರ್ ನಮ್ಮ ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಅವ್ರು ಇರೋದ್ಮೇಲೆ ನಂಗೆ ತುಂಬಾ ಕಾಲ್ಸ್ ಬಂತು. ಏನಂತ? ಜಿಮ್ಗೆ ಹೋದ್ರೆ ಇದಾಗತ್ತೆ ಅದಾಗತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಸರ್, ನಮ್ಮ ಹಸ್ಬೆಂಡೇ ಬೇಡ ಅಂದ್ಬಿಟ್ರು. ಇಲ್ಲ ನಾನು ಹೋಗ್ತೀನಿ, ಐ ಆಮ್ ಇನ್ ಸೇಫ್ ಹ್ಯಾಂಡ್ಸ್ ಅಷ್ಟೇ. ಅದು ಇಂಪಾರ್ಟೆಂಟ್. ಐ ಆಮ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಹೇಳಿಬಿಟ್ಟು ಗಲಾಟೆ ಮಾಡ್ಕೊಂಡೇ ಹೋಗಿದ್ದೀನಿ ಸರ್. ಇವಾಗ ನಿಮ್ಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ವಾ? ಯಾವುದು ಇಲ್ಲ, ನೋ ಮೆಡಿಕೇಶನ್. ಸೊ ನೀವು ಯಾವುದು BP ಗೆ, ಏನೂ ಇಲ್ಲ ಶುಗರ್ಗೆ, ಸರ್, ಇನ್ಸುಲಿನ್ ತಗೊಳ್ಳೋದು ಯಾವುದು ಮಾಡ್ತಿಲ್ಲ? ಏನು ಮಾಡ್ತಾ